ಮೊದಲಿಗೆ ಸಮಸ್ಥಿತಿ, ನೇರವಾಗಿ ನಿಂತ್ಕೊಳ್ಳೋಣ. ಸ್ಟ್ಯಾಂಡ್ ಸ್ಟ್ರೇಟ್. ನೋಡಿ, ಒಂದ್ಸಲ ಈ ಟೋಸ್ ಮೇಲೆ ಬಂದು ಹೀಲ್ಸ್ ಮೇಲೆ ಹೋಗಿ, ಟೋಲ್ಸ್ ಮೇಲೆ ಬಂದು ಹೀಲ್ಸ್ ಮೇಲೆ ಹೋಗಿ, ಹೀಗೆ. ಓಕೆ, ಎರಡು ಪಾದ ಜೋಡಿಸ್ಬೇಕು, ಮಂಡಿ ಚಿಪ್ಪನ್ನು ಬಿಗಿಗೊಳಿಸ್ಬೇಕು, ಪೃಷ್ಠದ ಭಾಗ ಬಿಗಿಗೊಳಿಸ್ಬೇಕು. ಒಮ್ಮೆ ಶೋಲ್ಡರ್ಸ್ನ ರೊಟೇಟ್ ಮಾಡಿ ಜಸ್ಟ್ ಬ್ರಾಡನ್ ಆಗುತ್ತೆ, ಗಮನಿಸಿ. ತಲೆ ನೇರ ಇರಲಿ, ಎರಡು ಹಸ್ತ ತೊಡೆ ಅಕ್ಕಪಕ್ಕ ಇರಲಿ. ಉಸಿರಾಟವನ್ನು ಗಮನಿಸಿ. ಕ್ಲೋಸ್ ಯುವರ್ ಐಸ್, ಅಬ್ಸರ್ವ್ ಯುವರ್ ಬ್ರೀದಿಂಗ್. Inhale 4 counts, hold it for 7 counts, exhale for 7 to 8 counts. ಮಾಡ್ತಾ ಬರೋಣ. 4, hold it for 7. ನಿಧಾನವಾಗಿ ಎಕ್ಸೇಲ್ ಮಾಡ್ತಾ ಬನ್ನಿ, 7 to 8 counts. ನಿಮ್ಮ ಗಂಟಲಿನ ಭಾಗದಲ್ಲಿ ಉಸಿರನ್ನು ಹೊರಗೆ ಹಾಕಿದಾಗ ಆಗುವ ಶಬ್ದವನ್ನು ಕೇಳಿಸ್ತಾ ಬನ್ನಿ. ಆವಾಗ ಸ್ಲೋ ಆ್ಯಂಡ್ ಡೀಪ್ ಬ್ರೀದ್ ಔಟ್ ಮಾಡ್ತಾ ಬರ್ತೀವಿ. ಕೊನೆಯ ಬಾರಿ, ಲಾಸ್ಟ್ ರೌಂಡ್. 4 counts inhalation, hold it for 7 counts, 7 to 8 counts exhalation. ಸ್ಲೋಲಿ ಓಪನ್ ಯುವರ್ ಐಸ್. ನಿಧಾನವಾಗಿ ಎರಡು ಕಣ್ಣನ್ನು ಓಪನ್ ಮಾಡೋಣ. ನೋಡಿ, ಎರಡು ಹಸ್ತಗಳನ್ನು ಪಕ್ಕದಿಂದ ತಗೋತಾ, ಎರಡು ಹಸ್ತ ನಮಸ್ಕಾರ ಮುದ್ರ. ಜಾಯಿನ್ ಬೋತ್ ದ ಹ್ಯಾಂಡ್ಸ್, ಎಲ್ಬೋ ನೇರ ಇರಬೇಕು. ಲುಕ್ ಸ್ಟ್ರೈಟ್, ನೇರವಾಗಿ ನೋಡ್ತಾ ಬನ್ನಿ. ಉಸಿರನ್ನು ತಗೊಂಡಾಗ ನೋಡಿ, ಎರಡೂ ಹಸ್ತ ಇನ್ನೊಂದು ಚೂರು ಮೇಲೆ ಹೋಗುತ್ತೆ. ಹಸ್ತದ ಯಾವ ಬೆರಳು ಲಾಕ್ ಆಗಿರಬಾರ್ದು. ಹಸ್ತ ಜಸ್ಟ್ ಟಚ್ ಆಗ್ತಾ ಇರ್ಬೇಕು, ನಮಸ್ಕಾರ ಮುದ್ರ ಥರ. ಉಸಿರಾಟ ಮಾಡ್ತಾ ಬನ್ನಿ. ಅಬ್ಸರ್ವ್ ಯುವರ್ ಚೆಸ್ಟ್ ಆ್ಯಂಡ್ ಅಬ್ಡಮೆನ್ ವೈಲ್ ಯು ಆರ್ ಬ್ರೀದಿಂಗ್. ಈಗ ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ಮಂಡಿ ಮಡ್ಚ್ತಾ ಹಾಗೇ ಕೂತ್ಕೊಳ್ಳಿ. ಉತ್ಕಟಾಸನ. ನೋಡಿ, ಹೀಗೆ. ಆದಷ್ಟು ಮಂಡಿ ನೋವಿರೋರು ಸ್ವಲ್ಪ ಕೂತ್ಕೊಂಡ್ರೆ ಸಾಕು, ಮಿಕ್ಕಿದವರೆಲ್ಲ ಕೂತ್ಕೊಳ್ಳಿ. ಉಸಿರಾಟ ಮಾಡಿ. ದೃಷ್ಟಿ ನೇರ, ಎಲ್ಬೋ ನೇರ. ನಿಧಾನವಾಗಿ ಮಂಡಿ ನೇರ ಮಾಡ್ತಾ, ಎರಡು ಹಸ್ತ ಮುಂದೆಯಿಂದ ಚಾಚ್ತಾ, ಎರಡು ಕಾಲಿನ ಅಕ್ಕಪಕ್ಕ ಉತ್ಥಾನಾಸನ. ಹಸ್ತ ಹೊತ್ತೋ ಪ್ರಯತ್ನ ಮಾಡಿ. ಸೊಂಟ ಸ್ಟಿಫ್ನೆಸ್ ಇರೋರು ಎಷ್ಟಾಗುತ್ತೋ ಅಷ್ಟು ಹೋಗಿ ತಲೆ ಕೆಳಗೆ ಹಾಕಿ. ಎರಡು ಹಸ್ತಗಳಿಂದ ಆ್ಯಂಕಲ್ನ ಹೋಲ್ಡ್ ಮಾಡಿ, ಮಂಡಿ ಮಡಚಿ ಇನ್ನೊಂದು ಚೂರು ಕೆಳಗೆ ಹೋಗಿ. ಆಮೇಲೆ ಮಂಡಿಗಳನ್ನು ನೇರ ಮಾಡ್ತಾ ಬನ್ನಿ, ಎಲ್ಬೋ ಮಡಚಿ. ಉಸಿರಾಟವನ್ನು ಗಮನಿಸಿ. ಪ್ರತಿ ಉಸಿರಾಟ ಮಾಡುವಾಗಲೂ ಇನ್ನೊಂದು ಚೂರು ಬೆಂಡ್ ಆಗಬೇಕು. ಇನ್ಹೇಲ್ ಮಾಡ್ತಾ ನಿಧಾನವಾಗಿ ಎರಡು ಹಸ್ತ ಮುಂದೆಯಿಂದ ಚಾಚ್ತಾ ಮೇಲೆ, ಎಕ್ಸೇಲ್ ಮಾಡ್ತಾ ಪಕ್ಕದಿಂದ ಕೆಳಗೆ. ವೆರಿ ಗುಡ್. ಈಗ ಪಾರ್ಶ್ವಕಟಿ ಚಕ್ರಾಸನದ ಅಭ್ಯಾಸ ಮಾಡೋಣ. ಪಾರ್ಶ್ವ ಅಂದರೆ ಸೈಡ್, ಕಟಿ ಅಂದರೆ ಸೊಂಟದ ಭಾಗ. ಸೊ ಸೊಂಟದ ಭಾಗವನ್ನು ಗಮನಿಸಬೇಕು ಈ ಆಸನ ಮಾಡುವಾಗ. ನೋಡ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಬಲಹಸ್ತವನ್ನು ಭುಜದ ನೇರ ಮಾಡ್ತಾ ಬನ್ನಿ, ಗೊತ್ತಿರೋರು. ಎಕ್ಸೇಲ್ ಮಾಡ್ತಾ ಬಲಹಸ್ತ ಮೇಲ್ಮುಖ. ಮತ್ತೆ ಇನ್ಹೇಲ್ ಮಾಡ್ತಾ ಬಲಹಸ್ತವನ್ನು ಮೇಲೆ ಸೀಲಿಂಗ್ ಕಡೆಗೆ ತಗೋಬೇಕು. ಸ್ಟ್ರೆಚ್ ಮಾಡ್ತಾನೆ ತಗೋಬೇಕು. ಬಲ ಭುಜ, ರೈಟ್ ಶೋಲ್ಡರ್ ಶುಡ್ ಟಚ್ ಯುವರ್ ರೈಟ್ ಇಯರ್. ನೇರ ನೋಡ್ತಾ ಬನ್ನಿ. ಲಿಫ್ಟ್ ಯುವರ್ ರೈಟ್ ಹ್ಯಾಂಡ್ ಅಪ್ವರ್ಡ್ಸ್ ಟುವರ್ಡ್ಸ್ ದ ಸೀಲಿಂಗ್. ಎಳಿಬೇಕು. ಇಲ್ಲಿ ಪ್ರತಿಯೊಂದು ಸ್ಟೆಪ್ಪು ಇಂಪಾರ್ಟೆಂಟ್. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡ್ತಾ ನೋಡಿ, ಎಡ ಹಸ್ತ ಹಾಗೆ ತೊಡೆಯಿಂದ ಕೆಳಗೆ ಜಾರಿಸ್ತಾ ಎಡ ಪಕ್ಕಕ್ಕೆ ಬಾಗಿ. ಬೆಂಡ್ ಟುವರ್ಡ್ಸ್ ಯುವರ್ ಲೆಫ್ಟ್. ಅಬ್ಸರ್ವ್ ದ ಸ್ಟ್ರೆಚ್. ಲುಕ್ ಅಟ್ ದ ಸೀಲಿಂಗ್ ಕಡೆಗೆ ನೋಡಿ. ಬಲ ಹಸ್ತ ಎಲ್ಬೋ ನೇರ ಇರಬೇಕು.
ಉಸಿರಾಟ ಮಾಡಿ. ವೆರಿ ಗುಡ್. ಅಬ್ಸರ್ವ್ ದ ಸ್ಟ್ರೆಚ್. Inhale, slowly go towards the ceiling. Exhale, ನಿಧಾನವಾಗಿ ಬಲಹಸ್ತವನ್ನು ಬಲ ತೊಡೆಯ ಪಕ್ಕ ಇಳಿಸ್ತಾ ಬನ್ನಿ. ಲೆಟ್ಸ್ ಡೂ ದ ಸೇಮ್ ಥಿಂಗ್ ಫಾರ್ ದ ಲೆಫ್ಟ್ ಹ್ಯಾಂಡ್. ಎಡಗೈಗೂ ಅದೇ ಥರ ಮಾಡೋಣ. Inhale, left hand to the shoulder level. Exhale, palm facing upward. Do it with awareness. ಅರಿವಿನಿಂದ ಮಾಡೋಣ. Inhale, take your left hand towards the ceiling. Ceiling ಕಡೆಗೆ ತಗೊಳ್ಳಿ. Left shoulder should touch your left ear. ನೇರ ನೋಡ್ತಾ ಬನ್ನಿ. ಸ್ಪೈನಿಂದ ಸ್ಟ್ರೆಚ್ ಆಗ್ತಾ ಇದೆಯಾ ಗಮನಿಸಿ. ಎಳಿರಿ ಸೀಲಿಂಗ್ ಕಡೆಗೆ. ವೆರಿ ಗುಡ್. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಬಲಕ್ಕೆ ಬಾಗಿ. ಬೆಂಡ್ ಟುವರ್ಡ್ಸ್ ಯುವರ್ ರೈಟ್. ವೆರಿ ಗುಡ್. ಬಲ ಹಸ್ತವನ್ನು ಬಲ ತೊಡೆಯಿಂದ ಜಾರಿಸ್ಬೇಕು. ವೆರಿ ಗುಡ್. ಎಷ್ಟಾಗುತ್ತೋ ಅಷ್ಟು ಬಾಗಿ. ಲೆಫ್ಟ್ ಹ್ಯಾಂಡ್ ಎಲ್ಬೋ ಶುಡ್ ನಾಟ್ ಬೆಂಡ್. ಲುಕ್ ಅಟ್ ದ ಸೀಲಿಂಗ್. ಅಥವಾ ಎಡ ಹಸ್ತವನ್ನು ನೋಡಿ. ಉಸಿರಾಟ ಮಾಡಿ. ಇನ್ಹೇಲ್, ಲೂಸ್ ಬಿಡಬಾರ್ದು. ಸ್ಟ್ರೆಚ್ ಮಾಡ್ತಾ ಮೇಲೆ. ಎಕ್ಸೇಲ್, ಲೆಫ್ಟ್ ಹ್ಯಾಂಡ್ನ ನಿಧಾನವಾಗಿ ಲೆಫ್ಟ್ ಥೈ ಪಕ್ಕ. ಪಾರ್ಶ್ವಕಟಿ ಚಕ್ರಾಸನದ ಅಭ್ಯಾಸ ಮಾಡಿದ್ದೇವೆ. ಈಗ ತ್ರಿಕೋಣಾಸನದ ಅಭ್ಯಾಸ, ಬೇಸಿಕ್ ಆಸನ. 1 ಲೆಗ್ ಡಿಸ್ಟೆನ್ಸ್ ತಗೋಬೇಕು. ನಮ್ಮ ಹೈಟ್ ಪ್ರಕಾರ 1 ಲೆಗ್ ಡಿಸ್ಟೆನ್ಸ್. ಓಕೆ, ನೋಡಿ, 2 ಪಾದದ ಕಾಲು ಬೆರಳು ಫಸ್ಟು ನೇರ ಇರುತ್ತೆ. ನಿಮ್ಮ ನೇರ 2 ಹಸ್ತ ಸೊಂಟದ ಮೇಲೆ. ಚೆಸ್ಟ್ ಎಲ್ಲ ಬ್ರಾಡನ್ ಆಗಿರುತ್ತೆ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಬಲಪಾದ ಮಾತ್ರ 90 ಡಿಗ್ರೀಸ್ ಬಲಕ್ಕೆ. ಬಲಪಾದದ ಕಾಲು ಬೆರಳು ಬಲಕ್ಕೆ ಫೇಸ್ ಆಗಿರುತ್ತೆ. ನಿಮ್ಮ ದೃಷ್ಟಿ ನೇರ. ಈಗ ಇನ್ಹೇಲ್ ಮಾಡ್ತಾ ಬಲಹಸ್ತವನ್ನು ಮೇಲೆ ತಗೊಳ್ಳಿ. ಲಿಫ್ಟ್ ಯುವರ್ ರೈಟ್ ಹ್ಯಾಂಡ್ ಅಪ್. ವೆರಿ ಗುಡ್. ಲಿಫ್ಟ್ ಮಾಡಿ. ಎವ್ರಿ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್. ಅಬ್ಸರ್ವ್ ದ ಸ್ಟೆಪ್, ಫಾಲೋ ದ ಇನ್ಸ್ಟ್ರಕ್ಷನ್ಸ್. ಲಿಫ್ಟ್ ಮಾಡಿ ಸೀಲಿಂಗ್ ಕಡೆಗೆ. ಇನ್ನೊಂದು ಚೂರು ನೋಡಿ. ಎಕ್ಸೇಲ್ ಮಾಡ್ತಾ ಎಡ ಭುಜವನ್ನು ಗಮನಿಸಬೇಕು. ಎಡ ಭುಜ ಮುಂದಕ್ಕೆ ಬಂದ್ಬಿಡುತ್ತೆ, ಬರಬಾರ್ದು, ಸ್ಟ್ರೆಚ್ ಆಗಲ್ಲ. ಎಕ್ಸೇಲ್ ಮಾಡ್ತಾ ನಿಧಾನವಾಗಿ 2 ಮಂದಿ ಮಡ್ಚದೆ ಬಲಹಸ್ತವನ್ನು ಮುಂದೆಯಿಂದ ಚಾಚ್ತಾ ಬಲ ಕಾಫ್ ಮಸಲ್ ಅಥವಾ ಆ್ಯಂಕಲ್ ಅಥವಾ ಬಲಪಾದವನ್ನು ಇಟ್ಕೋಬೇಕು. ಈಗಲೇ ಕೈ ಎತ್ತೋದು ಬೇಡ. ಲೆಫ್ಟ್ ಹ್ಯಾಂಡ್ ಲಿಫ್ಟ್ ಮಾಡೋದು ಬೇಡ. ಈ ಸ್ಥಿತಿಲಿರಿ. ತೊಡೆಯ ಭಾಗದ ಹತ್ರ ಸ್ಟ್ರೆಚ್ ಆಗೋದನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ಈಗ ಎಡ ಹಸ್ತವನ್ನು ಎಡಗೈನ ಮೇಲೆ ಸೀಲಿಂಗ್ ಕಡೆಗೆ ಲಿಫ್ಟ್ ಮಾಡಿ. ಲಿಫ್ಟ್ ಮಾಡಿ. ಯಾರೋ ಬಂದು ಎಳಿತಾ ಇರೋಷ್ಟು ಲಿಫ್ಟ್ ಮಾಡಬೇಕು. ಪ್ರತಿಯೊಂದು ಉಸಿರಲ್ಲೂ ಇನ್ನೊಂದು ಚೂರು ಮೇಲೆ ಹೋಗಬೇಕು. ಲುಕ್ ಅಟ್ ಯುವರ್ ಲೆಫ್ಟ್ ಪಾಮ್. ಆದವರು ಹೈ BP ಕತ್ ನೋವಿರೋರು ನೇರ ನೋಡಿ ಸಾಕು. ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಬಲಹಸ್ತ 2 ಭುಜಗಳ ಅಕ್ಕಪಕ್ಕ. ಎಕ್ಸೇಲ್ ಮಾಡ್ತಾ 2 ಹಸ್ತ ಸೊಂಟದ ಮೇಲೆ, ಬಲಪಾದ ಒಳಕ್ಕೆ. ಒಳಕ್ಕೆ ಅಂದರೆ ಸ್ಟ್ರೈಟ್. ನೀವು ಸ್ಟ್ರೈಟಾಗಿ ನಿಂತಿದ್ರಲ್ಲ ಆ ಮುಖ. ಅದೇ ಥರ ಲೆಫ್ಟ್ ಲೆಗ್ ಮಾಡೋಣ. ಇನ್ಹೇಲ್ ಮಾಡಿ 2 ಹಸ್ತ 2 ಭುಜಗಳ ಸೊಂಟದ ಮೇಲೆ. ಎಕ್ಸೇಲ್ ಮಾಡ್ತಾ ಎಡಪಾದ ಎಡಕ್ಕೆ. ಲೆಫ್ಟ್ ಟೋಸ್ ಶುಡ್ ಫೇಸ್ ಟುವರ್ಡ್ಸ್ ದ ಲೆಫ್ಟ್ ಸೈಡ್. ಮತ್ತೆ ಇನ್ಹೇಲ್ ಮಾಡ್ತಾ ಲೆಫ್ಟ್ ಹ್ಯಾಂಡ್ ಅಪ್. ಲಿಫ್ಟ್ ಮಾಡಿ ಸೀಲಿಂಗ್ ಕಡೆಗೆ ಲೆಫ್ಟ್ ಹ್ಯಾಂಡ್ನ. ಈಗ ಬಲ ಭುಜದ ಕಡೆ ಗಮನ ಇರಬೇಕು, ಮುಂದಕ್ಕೆ ಬರಬಾರ್ದು ಬಗ್ಗೋವಾಗ. ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಎಡ ಹಸ್ತದಿಂದ ಎಡಗಾಲಿನ ಕಾಫ್ ಮಸಲ್ ಅಥವಾ ಆ್ಯಂಕಲ್ನ ಹೋಲ್ಡ್ ಮಾಡಿ. ಬಲ ಭುಜ ಮುಂದೆ ಬರಬಾರ್ದು, ಗಮನಿಸಿ. ಹಾಗೇ ಇರಿ. ಉಸಿರಾಟ ಮಾಡಿ. ತೊಡೆಯ ಭಾಗದಲ್ಲೆಲ್ಲ ಸೆಳೆತ ಗಮನಿಸಿ. ಇನ್ಹೇಲ್, ರೈಟ್ ಹ್ಯಾಂಡ್ ಅಪ್ ಟುವರ್ಡ್ಸ್ ದ ಸೀಲಿಂಗ್. ಲಿಫ್ಟ್ ಮಾಡಿ. ಬಲ ಹಸ್ತವನ್ನು ಸೀಲಿಂಗ್ ಕಡೆಗೆ ಎಳ್ಕೋಬೇಕು. ಉಸಿರಾಟ ಮಾಡಿ.
ಕತ್ನೋವು ಇಲ್ಲದೆ ಇರೋರೆಲ್ಲ ಬಲ ಹಸ್ತವನ್ನು ನೋಡಿ. ಹೈ ಬಿ ಪಿ, ಕತ್ನೋವು, ವರ್ಟಿಗೋ ಇಲ್ಲದೆ ಇರೋರೆಲ್ಲ ನೋಡ್ಬೋದು. ಸ್ಟೇ ಮಾಡಿ. ಎರಡೂ ಕಾಲಿನ ಮೊಣಕಾಲು ನೇರ. ಇನ್ಹೇಲ್. ಎರಡು ಹಸ್ತಗಳು ಎರಡೂ ಕೈಗಳು ಭುಜದ ನೇರ. ಎಕ್ಸೇಲ್. ಎರಡು ಹಸ್ತ ಸೊಂಟದ ಮೇಲೆ, ಎಡಪಾದದ ಕಾಲು ಬೆರಳು ಒಳಗೆ. ಹಾಗೆ ಕೊನೆಯ ಆಸನ ಮಾಡೋಣ. ಇನ್ಹೇಲ್ ಮಾಡ್ತಾ ಪ್ರಸಾರಿತ ಪಾದೋತ್ಥಾನಾಸನ. ಇನ್ಹೇಲ್ ಮಾಡ್ತಾ ಎರಡು ಹಸ್ತ ನೋಡಿ ಮೇಲೆ ಸೀಲಿಂಗ್ ಕಡೆ. ಎಕ್ಸೇಲ್ ಮಾಡ್ತಾ ನೋಡಿ ಎರಡು ಹಸ್ತ ಮುಂದೆಯಿಂದ ಚಾಚ್ತಾ ಅರ್ಧ ಮಾತ್ರ ಭಾಗಿ, ಅರ್ಧ. ಸ್ಟೇ ಮಾಡಿ. ನಾರ್ಮಲ್ ಬ್ರೀದಿಂಗ್. ಮತ್ತೆ ಇನ್ಹೇಲ್ ಮಾಡಿ. ಎಕ್ಸೇಲ್ ಮಾಡ್ತಾ ಎರಡು ಹಸ್ತ ನೆಲದ ಮೇಲೆ ಕಪ್ ಶೇಪ್. ಆದವರು ಎಲ್ಬೋನ ಇಡ್ಬೋದು. ಕಾಲು ತುಂಬ ಅಗಲ ಮಾಡಬಾರ್ದು, ಸೆಳೆತ ಆಗಲ್ಲ. ಇನ್ಹೇಲ್ ಮಾಡಿ, ಮುಂದೆ ನೋಡಿ, ತಲೆ ಕೆಳಗೆ ಹಾಕಬೇಡಿ. ಎಕ್ಸೇಲ್ ಮಾಡ್ತಾ ಎಷ್ಟಾಗತ್ತೋ ಅಷ್ಟು ಹೋಗಿ. ಬೇಕಂದ್ರೆ ಆ್ಯಂಕಲ್ನ ಇಟ್ಕೋಬೋದು ಎರಡೂ ಕೈಗಳಿಂದ. ಆದವರು ಎರಡೂ ಕಾಲನ್ನು ಹತ್ತಿರ ಒಂದು ಅಡಿಯಷ್ಟು, 1 ಲೆಗ್ ಡಿಸ್ಟೆನ್ಸ್ ಹತ್ರನೇ ಇರಲಿ. ಸೊಂಟದ ಭಾಗವನ್ನು ಗಮನಿಸಿ ನಡು ನೆತ್ತಿಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಕಣ್ಮುಚ್ಚಿ. ಕೆಳಗೆ ಹೋದ್ಮೇಲೆ ಕಣ್ಮುಚ್ಚಬೇಕು. ಹೈ ಬಿ ಪಿ ಇರೋರು ಬೇಗ ಬಂದ್ಬಿಡಿ. ಉಸಿರಾಟವನ್ನು ಗಮನಿಸಿ. ನಡು ನೆತ್ತಿಯನ್ನು ತಾಗಿಸ್ಬೇಕು. ನಿಧಾನವಾಗಿ ಇನ್ಹೇಲ್ ಮಾಡ್ತಾ ಎರಡೂ ಹಸ್ತ ಮುಂದೆಯಿಂದ ಚಾಚ್ತಾ ಮೇಲೆ. ಎಕ್ಸೇಲ್ ಮಾಡ್ತಾ ಎರಡೂ ಹಸ್ತ ಪಕ್ಕದಿಂದ ಕೆಳಗೆ. ಎರಡೂ ಕಾಲನ್ನು ಜಾಯಿನ್ ಮಾಡೋಣ. ರಿಲ್ಯಾಕ್ಸ್. ಮುಖದೋತಿ ಮಾಡಿ ಬೇಕಾದರೆ